ಇವತ್ತು ಭಾನುವಾರ ಬೆಳಗ್ಗೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿಲ್ಲ. ಸುಮ್ಮನೆ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ಮಾಡೋಣ ಅಂತ ನೋಡ್ತಿದ್ದಾಗ ಈ ಬಲೆಗಳು ಕಣ್ಣಿಗೆ ಬಿತ್ತು. ನೆನ್ನೆ ಮೊನ್ನೆ ಎಲ್ಲ ಬೇಲಿಗೆ ಚೈನ್ ಲಿಂಕ್ ಮೆಶ್ ಹಾಕಬೇಕಾದ್ರೆ ಬಲೆಗಳನ್ನ ಕಿತ್ತಾಕ್ಬಿಟ್ಟಿದ್ರು. ಇವತ್ತು ನಾನು ಅಮ್ಮ ಸೇರಿ ಆ ಬಲೆಗಳನ್ನ ಮತ್ತೆ ಜೋಡಿಸ್ತಾ ಹೋದ್ವಿ. ಒಂಥರ ಡಬಲ್ ಪ್ರೊಟೆಕ್ಷನ್ ಸಿಕ್ತು. ಆಮೇಲೆ ತಿಂಡಿಗೆ ದೋಸೆ ವಿತ್ ಕುಂಬಳಕಾಯಿ ಪಲ್ಯ. ನನಗೆ ಚಿಕ್ಕವಳಿದ್ದಾಗಿಂದನೂ ದೋಸೆಗೆ ಕುಂಬಳಕಾಯಿ ಪಲ್ಯ ಅಂದ್ರೇ ಇಷ್ಟ. ದೋಸೆ ವಿತ್ ಆಲೂಗಡ್ಡೆ ಪಲ್ಯ ಓವರ್ ರೇಟೆಡ್ ಆದರೆ ದೋಸೆ ವಿತ್ ಕುಂಬಳಕಾಯಿ ಪಲ್ಯ ಅಂಡರ್ ರೇಟೆಡ್ ಅಂತ ನನಗೆ ಅನ್ನಿಸ್ತಿರುತ್ತೆ. ಅಥವಾ ಹೀಗೂ ಇರ್ಬೋದು, ಹೋಟೆಲ್ ದೋಸೆಗಳಿಗೆ ಮಸಾಲೆ ದೋಸೆಗಳಿಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಆದರೆ ಮನೆಯಲ್ಲೇ ಮಾಡೋ ನಾರ್ಮಲ್ ಸಾದಾ ಸೀದಾ ದೋಸೆಗೆ ಕುಂಬಳಕಾಯಿ ಪಲ್ಯನೇ ಹೇಳಿ ಮಾಡಿಸಿದ ಜೋಡಿ ಅಂತ ಅನಿಸುತ್ತೆ. ಇವತ್ತು ನಮ್ಮೂರಲ್ಲಿ ಎಲ್ಲರೂ ಮನೇಲೂ ಮನೆ ಕ್ಲೀನ್ ಮಾಡೋ ಕಾರ್ಯಕ್ರಮ. ಜೊತೆಗೆ ಒಂದು ಡೈಲಾಗ್ ಅಂತೂ ಕಾಮನ್ ಆಗಿರುತ್ತೆ. ಅದೇನೆಂದರೆ ಬೇಗ ಮನೆ ಕ್ಲೀನ್ ಮಾಡ್ಕೊಳ್ಳಿ, ಹೆಬ್ಬಾರ ಬರೋದಕ್ಕೂ ಮುಂಚೆ ದೀಪ ಹಚ್ಚಬೇಕು ಅಂತ. ನಮ್ಮ ಮನೇಲೂ ಅದೇ ಕತೆ. ಯಾಕಂದರೆ ನಾಳೆ ನಮ್ಮೂರಲ್ಲಿ ಮಾರಿ ಹಬ್ಬ. ಈ ಹೆಬ್ಬಾರ ಯಾಕೆ ಬರುತ್ತೆ, ಯಾಕೆ ಅವರು ಕೆಲವೊಂದು ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ಇಸ್ಕೊಂಡು ಹೋಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ಒಂದಿಬ್ಬರನ್ನು ಕೇಳಿದೆ, ಅವರು ಗೊತ್ತಿಲ್ಲ ಅಂತ ಹೇಳಿದ್ರು. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. ಹಾಗೆಯೇ ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಬಳಸೋ ಹಾಗಿಲ್ವಂತೆ. ನಂಗೆ ಗೊತ್ತಿರಲಿಲ್ಲ, ಬೆಳಗ್ಗೆ ಪಲ್ಯಕ್ಕೆ ಹಾಕಿಬಿಟ್ಟಿದ್ದೆ. ಗೊತ್ತಿಲ್ಲದೆ ಆ ತಪ್ಪನ್ನು ಮಾರಮ್ಮ ಹೊಟ್ಟೆಗೆ ಹಾಕೋತಾಳೆ, ಕ್ಷಮಿಸ್ಬಿಡು ತಾಯಿ. ಏನಕ್ಕೆ ಅಂತ ನಾನು ನಮ್ಮಮ್ಮನ ಕೇಳಿದಾಗ ಮಾರಮ್ಮ ಬರ್ತಾಳಲ್ಲ ಅದಕ್ಕೆ ಅವಳಿಗೆ ಕರ್ಕ್ಲೂಟಿಸ್ಬಾರ್ದು ಅಂತ ಹೇಳಿದ್ರು. ಏನು ರೀಸನ್ನೋ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಇದನ್ನು ಕಮೆಂಟ್ ಮಾಡಿ ಹೇಳಿ ಆಯಿತಾ, ಯಾಕೆ ಹಾಕಬಾರ್ದು ಅಂತ. ಆ್ಯಂಡ್ ಎಂಡ್ ಆಫ್ ದ ಡೇ 13,000+ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೆ.